Hello everyone, welcome back to the another session of social science. I am your teacher Kavita ma'am here with the continued part of unit 2, that is geographical features and prehistoric India. In previous video we have discussed about prehistoric concept and as well as where fire found in India, and these are all the concepts we discussed in a previous video. Today I am here with the next concept from this lesson, that is in today's session we are going to learn a very short concept, that is the changing environment and as well as prehistoric ages. So let's start our session, the changing environment. How environment was changing in the ancient time. Here it's believed that 12,000 years ago a major change took place in the earth, in earth environment. That is here temperature, the earth temperature began to started to gradually increase. ಇಲ್ಲಿ ಏನು ಹೇಳ್ತಾರೆ ಅಂತಂದರೆ 12,000 ವರ್ಷಗಳ ಹಿಂದೆ ಒಂದು ಭೂಮಿಯ ಮೇಲೆ ಒಂದು ಪರಿಸರದಲ್ಲಿ ಚೇಂಜ್ ಆಗುತ್ತೆ. ಇಲ್ಲಿ ಇಟ್ಸ್ ಬಿಲೀವ್ಡ್ ದ್ಯಾಟ್ ಹಿಯರ್ 12,000 years ago a lot of changes in the earth environment, that is here temperature is going to be gradually is increasing here. ಅಂದರೆ ಟೆಂಪ್ರೇಚರ್ ಚೇಂಜ್ ಆಗ್ತಾ ಬರುತ್ತೆ ಇಲ್ಲಿ ಭೂಮಿಯ ಮೇಲೆ. ನೆಕ್ಸ್ಟ್ ಒನ್, ಇಟ್ಸ್ ದಿಸ್ ಲೆಡ್ ಟು ದ ಡೆವಲಪ್ಮೆಂಟ್ ಆಫ್ ಹಿಯರ್ ಗ್ರಾಸ್ ಲ್ಯಾಂಡ್. ಈ ಒಂದು ಚೇಂಜಸ್ ಏನಾಗುತ್ತೆ ಅಂತಂದರೆ ಭೂಮಿಯ ಮೇಲೆ ಹುಲ್ಲುಗಳು ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗುತ್ತೆ. ದಿಸ್ ಲೆಡ್ ಟು changing here development of grassland. That grassland was using by many animals here. So birds and animals, multiplied birds and animals started to grow in 12,000 years ago. 12,000 ವರ್ಷಗಳ ಹಿಂದೆ ಏನಾಗುತ್ತೆ ಅಂದರೆ ಭೂಮಿಯ ಮೇಲೆ ಒಂದು ಬಹಳಷ್ಟು ಚೇಂಜಸ್ ಕಾಣ್ತಾ ಹೋಗ್ತೀವಿ ಪರಿಸರದಲ್ಲಿ. ಅದೇನು ಅಂತಂದರೆ ಟೆಂಪ್ರೇಚರ್ ಸ್ಟಾರ್ಟ್ ಆಗ್ತಾ ಬರುತ್ತೆ. ದಟ್ ಅರ್ತ್ ಟೆಂಪ್ರೇಚರ್ ಬಿಗನ್ ಟು ಗ್ರ್ಯಾಜುವಲಿ ಇನ್ಕ್ರೀಸ್ ಆನ್ ದ ಅರ್ತ್. ಅಂದರೆ ಭೂಮಿಯ ಮೇಲೆ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಬರುತ್ತೆ. ಆ ಟೆಂಪ್ರೇಚರ್ ಏನಕ್ಕೆ ಲೀಡ್ ಕೊಡುತ್ತೆ ಅಂತಂದರೆ ಟು ಡೆವಲಪ್ಮೆಂಟ್ ಆಫ್ ಗ್ರಾಸ್ ಲ್ಯಾಂಡ್. ದ್ಯಾಟ್ ಗ್ರಾಸ್ ಲ್ಯಾಂಡ್ ವಾಸ್ ಯೂಸಿಂಗ್ ಬೈ ಮೆನಿ ಬರ್ಡ್ಸ್ ಆ್ಯಂಡ್ ಎನಿಮಲ್ಸ್. ಆ ಗ್ರಾಸ್ ಲ್ಯಾಂಡ್ ಯಾರು ಯೂಸ್ ಮಾಡ್ತಾ ಇದ್ರು ಅಂತಂದರೆ ಬರ್ಡ್ಸ್ ಮತ್ತು ಎನಿಮಲ್ಸ್, ಅಂದರೆ ಮೇಯುವಿಕೆಗೆ, ಅಂದರೆ ಗ್ರೇಸಿಂಗ್ ಮಾಡೋದಕ್ಕೆ ಇಲ್ಲಿ, ಅಂದರೆ ಹುಲ್ಲು ಮತ್ತು ಮೇಯಿಸೋದಕ್ಕೆ ಇಲ್ಲಿ ಆ ಗ್ರಾಸ್ ಲ್ಯಾಂಡ್ನ ಯೂಸ್ ಮಾಡ್ತಾ ಹೋಗ್ತಾರೆ ಇಲ್ಲಿ. ಸೊ ಮೆನಿ ಬರ್ಡ್ಸ್ ಆ್ಯಂಡ್ ಎನಿಮಲ್ಸ್ ಮಲ್ಟಿಪಲ್ 12,000 years ago. For example, here deer, goats, sheep and other animals, they started to use that grassland here. ಅಂದರೆ ಗ್ರಾಸ್ಲ್ಯಾಂಡ್ನ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ ಇಲ್ಲಿ. ದಿಸ್ ಡೆವಲಪ್ಮೆಂಟ್ ವಾಸ್ ಅಬ್ಸರ್ವಿಂಗ್ ಬೈ ಹ್ಯೂಮನ್ಸ್. ಈ ಒಂದು ಡೆವಲಪ್ಮೆಂಟ್ ಯಾರು ಅಬ್ಸರ್ವ್ ಮಾಡ್ತಂದರೆ ಆಗಿನ ಕಾಲದ ಮಾನವರು ಅಬ್ಸರ್ವ್ ಮಾಡ್ತಾ ಹೋಗ್ತಾರೆ ಇಲ್ಲಿ. ಸೊ ಬೇಸಿಕ್ಲಿ ಬಿಫೋರ್ developing here, man was a nomad. Yes or no? Man was a nomad. What do you mean by nomad here? Moving from one place to another place because for hunting animals and gathering foods here. But when changing environment on the earth, man, human, they started to stay a particular places here. When changing environment on the earth, ಯಾವಾಗ ಭೂಮಿಯ ಮೇಲೆ ಪರಿಸರವನ್ನು ಚೇಂಜ್ ಆಗ್ತಾ ಬರುತ್ತೆ ಇಲ್ಲಿ, ಆಗಿನ ಕಾಲದ ಮಾನವರು ಏನು ಮಾಡ್ತಾರೆ ಅಂತಂದರೆ ಅಲೆಮಾರಿತನವನ್ನು ಬಿಡ್ತಾ ಇಲ್ಲ. ಅಂದರೆ ಒಂದು ಪ್ಲೇಸ್ನ ಬೇರೆ ಪ್ಲೇಸ್ ಹೋಗೋದ್ರೆ ಸ್ಟಾಪ್ ಮಾಡಿ ದೇ ಸ್ಟಾರ್ಟೆಡ್ ಟು ಸ್ಟೇ ಪರ್ಟಿಕ್ಯುಲರ್ ಪ್ಲೇಸಸ್ ಇನ್ ದ ಏನ್ಷಂಟ್ ಟೈಮ್ ಹಿಯರ್. ದೇ ಸ್ಟಾರ್ಟೆಡ್ ಟು ಕಲ್ಟಿವೇಷನ್, ದೇ ಸ್ಟಾರ್ಟೆಡ್ ಟು ಯೂಸಿಂಗ್ ಎನಿಮಲ್ಸ್ ಫಾರ್ ಎನಿಮಲ್ ಹಸ್ಬೆಂಡರಿ ಆ್ಯಂಡ್ ಆಸ್ ವೆಲ್ ಆಸ್ ಡೇರಿಂಗ್. ಆ ಇಷ್ಟು ಎನಿಮಲ್ಗಳನ್ನ ಒಂದು ತಾವು ಸಾಕ್ತಾರೆ ಇಲ್ಲಿ. ಸೊ ಪಶುಸಂಗೋಪನೆ ಅಂತ ಹೇಳ್ತೀವಿ ನಾವಿಲ್ಲಿ. ಎನಿಮಲ್ ಹಸ್ಬೆಂಡರಿ ಮಾಡ್ತಾರೆ ಇಲ್ಲಿ. ಅಂದರೆ ಒಂದು ಏನು ಅಂತಂದರೆ ಪಶುಸಂಗೋಪನೆ ಅಂತಂದರೆ ಗೊತ್ತಾ ನಿಮ್ಗೆ, ಅಂದರೆ ಅವಿಷ್ಟು ಪ್ರಾಣಿಗಳ ಒಂದು ಕಡೆ ತಮ್ಮ ಕಡೆ ಸಂಗ್ರಹ ಮಾಡಿಕೊಂಡು ಅದನ್ನು ಒಂದು ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ದೇ ಸ್ಟಾರ್ಟೆಡ್ ಟು ಎನಿಮಲ್ ಹಸ್ಬೆಂಡರಿ ಆ್ಯಂಡ್ ಡೇರಿಂಗ್ ಹಿಯರ್. ಆ್ಯಂಡ್ ಹ್ಯೂಮನ್ ಆಲ್ಸೋ ದೇ ಸ್ಟಾರ್ಟೆಡ್ ಟು ಅಗ್ರಿಕಲ್ಚರ್ ಇನ್ ಅ ಪರ್ಟಿಕ್ಯುಲರ್ ಪ್ಲೇಸಸ್. ಒಂದು ಕಡೆ ಕೃಷಿಯನ್ನು ಸ್ಟಾರ್ಟ್ ಮಾಡೋಕ್ಕೆ ಮಾಡ್ತಾನೆ ಹೇಳಿ. ದೇ ಸ್ಟಾರ್ಟೆಡ್ ಟು ಲರ್ನ್ ಹೌ ಟು ಕ್ರಾಪ್ಸ್ ಹಿಯರ್. ಅಂದರೆ ಅವ್ನು ಕಲಿತಾನೆ ಹೇಗೆ ಬೆಳೆಗಳನ್ನ ಬೆಳಿಬೇಕು ಅಂತ ಹೇಳಿ ಇಲ್ಲಿ. Even he started to learn how to crops here. He started to learn how to cultivation here. When man stayed particular places, he was learning everything
on the earth here. He started to cultivation, he started to animal husbandry by using animals here. ಆ ಪ್ರಾಣಿಗಳು ಯೂಸ್ ಮಾಡೋದ್ರ ಮೂಲಕ ಪಶುಸಂಗೋಪನೆ ಸ್ಟಾರ್ಟ್ ಮಾಡ್ತಾನೆ ಇಲ್ಲಿ. ಇವನ್ ಹ್ಯೂಮನ್ ಹ್ಯಾಸ್ ಯೂಸ್ಡ್ ಎನಿಮಲ್ಸ್ ಫಾರ್ ಅಗ್ರಿಕಲ್ಚರ್. ಆಗಿನ ಟೈಮಲ್ಲಿ ಕೃಷಿಗೆ ಆಗಿನ ಟೈಮಲ್ಲಿ ಪ್ರಾಣಿಗಳನ್ನ ಯೂಸ್ ಮಾಡ್ತಾ ಇದ್ರು. ಇವನ್ he started to learn how to crop, he started to cultivation, for example wheat, barley, next one rice and many things here. By this here entire environment was going on change on the earth. By this human state particular places had started animal husbandry by using animals, and he started to cultivation, he started to know about how to cultivation, how to crops here. Everything had been changed on the earth ago 12,000 years ago here. So this is the concept about the changing environment here. And next move on another concept. This is the last concept from this lesson, that is prehistoric age. It means archaeologist. So archaeologist refers to the period in the different names. So let us know about which are the ages can be classified by archaeologist according to the period here. Here archaeologist refers to the, it can be classified into 3 ages here. Those are old stone age, middle stone age and new stone age. How archaeological bifurcated means on the basis of years here, approximately years here, not perfect here. So archaeologist refers to the prehistoric ages by the different names here. Those are old stone age, middle stone age and new stone age on the basis of years here. Here around 2 million years ago, this is the oldest age that we call old stone age. It means 2 million years ago, that oldest age, it is called old stone age. It means 12,000 years ago. 2 million years ago, it means 12,000 years ago. ಅಂದರೆ 2 ಮಿಲಿಯನ್ ವರ್ಷಗಳಿಗಿಂತ ಯಾವುದು ಹಳೆಯದು ಅಂತಂದರೆ ದಟ್ ಈಸ್ ಓಲ್ಡ್ ಸ್ಟೋನ್ ಏಜ್. The 2 million years ago, that is old, that we are calling here old stone age. Generally we are saying 12,000 years ago. This period we call it as old stone age. Next 12,000 years to around 10,000 years ago, this age we call it as middle stone age. ಮಿಡಲ್ ಸ್ಟೋನ್ ಏಜ್ ಅಂತ ಹೇಗೆ ಬೈಫರ್ಕೇಟ್ ಮಾಡ್ತೀವಿ ಅಂತಂದರೆ ಇಲ್ಲಿ 12,000 ವರ್ಷಗಳಿಂದ ಹಿಡಿದು 10,000 ವರ್ಷಗಳವರೆಗೆ ಆ ಒಂದು ಏಜ್ನ ನಾವಿಲ್ಲಿ ಮಿಡಲ್ ಸ್ಟೋನ್ ಏಜ್ ಅಂತ ಹೇಳ್ತೀವಿ. ಫ್ರಮ್ 12,000 ಇಯರ್ಸ್ ಅರೌಂಡ್ 10,000 ಇಯರ್ಸ್, ದಿಸ್ ಪೀರಿಯಡ್ ವಿ ಕಾಲ್ ಇಟ್ ಆಸ್ ಮಿಡಲ್ ಸ್ಟೋನ್ ಏಜ್. ದಿಸ್ ಪೀರಿಯಡ್ ವಿ ಕಾಲ್ ಇಟ್ ಆಸ್ ಡೆಲಿಕೇಟ್ ಸ್ಟೋನ್ ಏಜ್. ಇಟ್ ಮೀನ್ ಅತಿ ಸೂಕ್ಷ್ಮ ಅಂತ ಹೇಳ್ತೀವಿ ನಾವಿಲ್ಲಿ. Because in this period here, the tools of this period are generally very small and very, it means very small. ಅಂದರೆ ಈ ಒಂದು ಇದರಲ್ಲಿ ಆಯುಧಗಳಂತ ಹೇಳ್ತೀವಿ, ವೆಪನ್ಸ್. ಈ ಮಿಡಲ್ ಸ್ಟೋನ್ ಏಜಲ್ಲಿ ಏನಾಗುತ್ತೆ ಅಂದರೆ ವೆಪನ್ಸ್ ಅತಿ ಚಿಕ್ಕಗಿರ್ತವೆ ಇಲ್ಲಿ, ಸೊ ಅತಿ ಸೂಕ್ಷ್ಮವಾಗಿರ್ತವೆ. ಹಾಗಾಗಿ ಮಿಡಲ್ ಸ್ಟೋನ್ ಏಜ್ ವಿ ಕಾಲ್ ಇಟ್ ಆಸ್ ಡೆಲಿಕೇಟ್ ಸ್ಟೋನ್ ಏಜ್. ಬಿಕಾಸ್ ಇನ್ ದಿಸ್ ಪೀರಿಯಡ್ ಹಿಯರ್ ಟೂಲ್ಸ್, ಬೈ ಸೀಯಿಂಗ್ ಟೂಲ್ಸ್ ಹಿಯರ್ ಅಂದರೆ ಆ ಒಂದು ವಸ್ತುಗಳಾಗಿರಲಿ, ವೆಪನ್ಸ್ಗಳಾಗಿರಲಿ, ಆಯುಧಗಳಂತ ಹೇಳ್ತೀವಿ ನಾವಿಲ್ಲಿ, ಅವು ತುಂಬ ಚಿಕ್ಕವಾಗಿರ್ತವೆ. ಹಾಗಾಗಿ ಇದನ್ನು ಏನಂತ ಕರಿತೀವಿ ಅಂದರೆ ಡೆಲಿಕೇಟ್ ಸ್ಟೋನ್ ಏಜ್ ಅಂತ ಹೇಳ್ತೀವಿ. ದಟ್ ಸ್ಟೋನ್ ಮೈಟ್ ಬಿ ಯೂಸಿಂಗ್ ಫಾರ್ ಸಮಥಿಂಗ್, ಯೂಸಿಂಗ್ ಎನಿ, ಅಂದರೆ ಯಾವುದೇ ಒಂದು ಕೆಲಸಕ್ಕೆ ಯೂಸ್ ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ನೋಡೋದಾದರೆ ಇಲ್ಲಿ ಕಟ್ಟಿಗೆ ಅಲಂಕಾರಕ್ಕಾಗಿರಲಿ, ಅಥವಾ ಆಯುಧಗಳನ್ನ ಎಲುಬು ಮತ್ತು ಕಟ್ಟಿಗೆ ಅಲಂಕಾರಕ್ಕಾಗಿರಲಿ, ಕೆಲವೊಂದು ಹುಲ್ಲುಗಳನ್ನ ತೆಗೆಯೋದಕ್ಕಾಗಿರಲಿ, ಅದಕ್ಕೆ ಯೂಸ್ ಮಾಡ್ತಾ ಇರ್ತಾರೆ. ಹಾಗಾಗಿ ಇದನ್ನು ಡೆಲಿಕೇಟ್ ಸ್ಟೋನ್ ಏಜ್ ಅಂತ ಕರಿತೀವಿ. ಸೊ ಮಿಡಲ್ ಸ್ಟೋನ್ ಈಸ್ ಆಲ್ಸೋ ಕಾಲ್ಡ್ ಡೆಲಿಕೇಟ್ ಸ್ಟೋನ್ ಏಜ್ ಬಿಕಾಸ್ ಈ ಒಂದು ಟೈಮಲ್ಲಿ ಅತಿ ಸೂಕ್ಷ್ಮತೆಯಿಂದ ಕೂಡಿರ್ತವೆ ಆಯುಧಗಳು. ಹಾಗಾಗಿ ಇದನ್ನು ಡೆಲಿಕೇಟ್ ಸ್ಟೋನ್ ಏಜ್ ಅಂತ ಕರಿತೀವಿ. ನೆಕ್ಸ್ಟ್ ಮೂವ್ ಆನ್ ನ್ಯೂ ಸ್ಟೋನ್ ಏಜ್. ಇಟ್ಸ್ ರೆಫರ್ಸ್ ಟು ದ ಆಫ್ಟರ್ 10,000 years ago, it means recent years we call it as. So this is new stone age. In new stone age, human life is going to be developed in every sector here. The man started to do different way. ಈ ಒಂದು ನ್ಯೂ ಸ್ಟೋನ್ ಏಜಲ್ಲಿ ನವಶಿಲಾಯುಗದ ಒಂದು ಟೈಮಲ್ಲಿ ಏನಾಗುತ್ತೆ ಅಂದರೆ ಮಾನವ ಹೊಸತನ ಕಲಿಯಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ರಿ. ಹಿ ಸ್ಟಾರ್ಟೆಡ್ ಟು ಲರ್ನ್ ಅ ಡಿಫ್ರೆಂಟ್ ವೇ. ಕಂಪ್ಲೀಟ್ಲಿ ಮ್ಯಾನ್ ಹ್ಯೂಮನ್ ಲೈಫ್
not only man, human life is going to be developed in every sector here. ಅಂದರೆ ಬಹಳಷ್ಟು ಡೆವಲಪ್ಮೆಂಟ್ ಆಗ್ತಾ ಬರುತ್ತೆ. ಇಲ್ಲಿ ವೆಪನ್ಸ್ಗಳಂತ ಹೇಳ್ತೀವಿ ಅಲ್ಲ, ಆಯುಧಗಳು ತುಂಬ ಶಾರ್ಪ್ ಆಗಿರ್ತವೆ, ತುಂಬ ಶೈನಿಂಗ್ ಆಗ್ತವೆ. ಇಲ್ಲಿ ಹ್ಯೂಮನ್ ಸ್ಟಾರ್ಟೆಡ್ ಟು ಮೇಕ್ ಅ ಪಾಟ್ಸ್, ಅದೇ ಮಡಿಕೆಗಳನ್ನ ರೆಡಿ ಹೇಗೆ ಮಾಡಬೇಕು ಅನ್ನೋದು ಕಲಿತಾ ಹೋಗ್ತಾರೆ. ಇಟ್ ಮೀನ್ ಒನ್ ಆಫ್ ದ ಲರ್ನಿಂಗ್ ಸ್ಟೇಜ್ ಆ್ಯಂಡ್ ಆಸ್ ವೆಲ್ ಡೆವಲಪಿಂಗ್ ಸ್ಟೇಜ್, ದಟ್ ಈಸ್ ನ್ಯೂ ಸ್ಟೋನ್ ಏಜ್. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ಅಬೌಟ್ ನ್ಯೂ ಸ್ಟೋನ್ ಏಜ್. ನೆಕ್ಸ್ಟ್, old stone can be classified into 3 ages here. One, early old stone age, middle old stone age and late old stone age. By this concept, I am going to finish my session right now here. Along with here, Unit 2 lesson, geographical feature and the prehistoric period, prehistoric India. This lesson is going to be complete right now. In next session, I am coming with another lesson. Until then, keep watching the video. And before going to end my session, every time I used to tell suggestion for you all, please stay safe, stay distance and don't forget to wear mask. Thank you and have a nice day.